ಅನೇಕರು ಹಳೆ ಮಾತುಗಳನ್ನು, ನಾಣ್ಣುಡಿಗಳನ್ನು ನೂಲಿನಲ್ಲಿ ಮಣಿಗಳಂತೆ ಪೋಣಿಸಿ ಹೇಳ್ತಾರೆ. ಇವುಗಳಲ್ಲಿ ಕೆಲವು ಅರ್ಥವುಳ್ಳವುಗಳು, ಬೇರೆ ಕೆಲವು ಅರ್ಥವಿಲ್ಲದವುಗಳು ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಸುಕ್ಷೇಮವಾಗಿರುವಿರಿ. ದೇವರ ವಾಕ್ಯಗಳು ನಿಮ್ಮ ಜೀವಿತಕ್ಕೆ ಬಲವನ್ನು, ನಿರೀಕ್ಷೆಯನ್ನು ನೀಡುತ್ತಿದೆ ಎಂದು ನಾವು ನಂಬ್ತಾ ಇದ್ದೇವೆ. ದೇವರು ಒಳ್ಳೆಯವನು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನೆ. ನಾವು ಶುದ್ಧವಾದ ರೀತಿಯಲ್ಲಿ ಪ್ರಾರ್ಥಿಸುತ್ತಿದ್ದೇವೆಯೋ, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸುರಿಸಿದ ರಕ್ತವನ್ನು ದೇವರು ಮರೆಯುವುದಿಲ್ಲ. ನಿಮ್ಮ ಸ್ಥಿತಿ ಬೋನಿನಲ್ಲಿ ಸಿಕ್ಕಿಕೊಂಡಿರುವುದಾದರೆ ಬನ್ನಿರಿ, ವಾಕ್ಯಗಳನ್ನು ನಿಮ್ಮದಾಗಿ ಮಾಡಿಕೊಂಡು ಬಿಡುಗಡೆ ಹಾಗೂ ನಿರೀಕ್ಷೆಯ ಜೀವಿತವನ್ನು ಹೊಂದಿಕೊಳ್ಳಿರಿ. ಇಂದಿನ ಅಧ್ಯಯನವನ್ನು ಈಗ ನಾವು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸುತ್ತಾ ಬಂದಿದ್ದಾನೆ. ನಮ್ಮ ಆತ್ಮಿಕ ಜೀವಿತಕ್ಕೆ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಯೋಬ 16ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ನನ್ನ ಕೈ ಯಾವ ಬಲಾತ್ಕಾರವನ್ನು ಮಾಡಿರಲಿಲ್ಲವಲ್ಲ, ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಹೃದಯ ಜೀವಿತಗಳಲ್ಲಿ ಸರಿಪಡಿಸಬೇಕಾಗಿದ್ದ ಸಂಗತಿ ಈಗ ಹೊರಗೆ ಬರುವುದನ್ನು ಕಾಣುತ್ತೇವೆ. ತನ್ನನ್ನು ತಾನು ವಿಚಾರಿಸಿಕೊಳ್ಳುವ ಹಂತಕ್ಕೆ ಅವನ ಸ್ನೇಹಿತರು ಅವನನ್ನು ನಡೆಸಲಿಲ್ಲ. ಬದಲಾಗಿ ಅವನು ತಾನು ನಿರಪರಾಧಿ ಎಂದು ಸಾಧಿಸಿಕೊಳ್ಳುವ ಹಂತಕ್ಕೆ ತಂದರು. ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತೆ ಮಾಡಿದರು. ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಆರಂಭಿಸಿದಾಗ ದೇವರ ಕುರಿತು ಯೋಚಿಸಲಿಲ್ಲ. ದೇವರನ್ನು ಸಮರ್ಥಿಸುವ ಬದಲು ತನ್ನನ್ನು ತಾನೇ ಸಮರ್ಥಿಸಿಕೊಂಡನು. ಯೋಬನು ತನ್ನನ್ನು ತಾನು ದೂರಿಕೊಳ್ಳುವ ಹಂತಕ್ಕೆ ಅವನನ್ನು ನಡೆಸುವ ಬದಲು ಅವನ ಸ್ನೇಹಿತರು ಅವನನ್ನೇ ದೂರಿದರು. ಅವನ ಸಂಗಡ ತಪ್ಪಾಗಿ ವ್ಯವಹರಿಸಿದರು. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ತನ್ನನ್ನು ಸಮರ್ಥಿಸಿಕೊಳ್ಳಲು ತೊಡಗಿದ ಕೂಡಲೇ ಅವನ ಸ್ಥಿತಿ ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 10ನೇ ವಚನದಲ್ಲಿ ತಿಳಿಸಿದಂತಾಗುತ್ತದೆ. ಅಲ್ಲಿ ಹೀಗೆ ಬರೆದದೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂಬುದಾಗಿ. ಪ್ರಿಯರೇ, ಇದು ದೇವರನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತದೆ. ದೇವರು ದೂರು ಸಹಿಸುವ ಪಕ್ಷದಲ್ಲಿದ್ದಂತಾಗುತ್ತದೆ. ಸ್ವತಃ ನ್ಯಾಯಾಧಿಪತಿಯಾಗಿದ್ದವನನ್ನು ವಿಚಾರಣೆಗೆ ಒಳಗಾದವನಂತೆ ಮಾಡುತ್ತದೆ. ಆತನು ಅಪರಾಧಿಯಾಗಿ ದುಷ್ಕರ್ಮಿಯಾದವನಾಗುತ್ತಾನೆ. ದೇವರಿಗೆ ವಿರೋಧವಾಗಿ ದೂರು ತಂದಂತಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅನೇಕರು ದೇವರನ್ನು ನ್ಯಾಯ ತೀರಿಸುತ್ತಾರೆ. ಯೋಬನು ಇಲ್ಲಿ ಅದನ್ನೇ ಮಾಡುವನಾಗಿದ್ದಾನೆ. ಅವನು ತನ್ನನ್ನು ಸರಿಯೆಂದು ಹೇಳುತ್ತಾ, ನನ್ನ ಕೈಯಲ್ಲಿ ಅನ್ಯಾಯವಿರುವುದರಿಂದಲ್ಲ ಎಂದು ಹೇಳುತ್ತಾನೆ. ಇದರ ಅರ್ಥ, ನನ್ನ ಮೇಲೆ ಇದನ್ನೆಲ್ಲ ಬರಮಾಡಿದ ದೇವರು ತಪ್ಪು ಮಾಡಿದ್ದಾನೆ ಎಂದು ಹೇಳಿದಂತಾಯಿತು. ಯೋಬನು ಹೇಳುತ್ತಾನೆ, ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು ಎಂಬುದಾಗಿ. ಪ್ರಿಯರೇ, ಕ್ರೈಸ್ತರಲ್ಲಿ ಅನೇಕರಿಂದ ಈ ಮಾತನ್ನು ನಾನು ಕೇಳಿದ್ದೇನೆ. ಆದರೆ ನಾವು ಯಾರಾದರೂ ಶುದ್ಧವಾದ ಪ್ರಾರ್ಥನೆ ಮಾಡುತ್ತೇವೋ ಎಂಬುದೇ ಪ್ರಶ್ನೆ. ಆದ್ದರಿಂದಲೇ ನಾನು ಕರ್ತನಿಗೆ ಇದನ್ನು ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ಎಂದು ಹೇಳುತ್ತೇನೆ. ಯಾಕಂದರೆ ನನ್ನಿಂದ ನಾನಾಗಿ ಏನನ್ನೂ ಸಾಧಿಸಲಾಗುವುದಿಲ್ಲ. ಯೋಬನು ತನ್ನಿಂದ ಸಾಧ್ಯವಿದೆವೆಂದು ನೆನೆಸಿದನು. ಯೋಬ 16ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಭೂಮಿಯೇ ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಚಿತ್ರಾತ್ಮಕ ರೀತಿಯಲ್ಲಿ ಕೂಗಿಕೊಳ್ಳುತ್ತಾನೆ. ತನ್ನ ರಕ್ತವನ್ನು ಮರೆ ಮಾಡಬಾರದೆಂದು ಭೂಮಿಯನ್ನು ಕೇಳಿಕೊಳ್ಳುತ್ತಾನೆ. ಹೇಬೇಲನ ರಕ್ತವು ದೇವರಿಗೆ ಕೂಗಿಕೊಂಡಿರುವುದಾದರೆ ತನ್ನ ರಕ್ತವು ದೇವರಿಗೆ ಕೂಗಿಕೊಳ್ಳುತ್ತದೆ ಎಂದು ಯೋಬನು ನೆನೆಸುವುದು ಸರಿಯಾದದ್ದೇ. ಪ್ರಿಯ ಸ್ನೇಹಿತನೇ, ದೇವರು ರಕ್ತವನ್ನು ಮರೆ ಮಾಡುವುದಿಲ್ಲ. ಕ್ರಿಸ್ತನು ಸುರಿಸಿದ ರಕ್ತವನ್ನು ದೇವರು ನೋಡಿದ್ದಾನೆ. ಅದರಲ್ಲೂ ನಾವು ಅದನ್ನು ತಿರಸ್ಕರಿಸಿದಾಗ
ದೇವರ ಕೋಪಕ್ಕೆ ಒಳಗಾಗುತ್ತೇವೆ. ಯೋಬ 16ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಹಾ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು, ನನ್ನ ಪಕ್ಷದ ಹೊಣೆಗಾರನು ಮೇಲಣ ಲೋಕದಲ್ಲಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮ್ಮ ಕುರಿತು ದಾಖಲೆಯನ್ನು ಇಟ್ಟುಕೊಳ್ಳುತ್ತಾನೆಂದು ಸತ್ಯವೇದವು ಎಲ್ಲ ಕಡೆ ತಿಳಿಸುತ್ತದೆ. ಅನೇಕರು ಈ ಸತ್ಯವನ್ನು ಗಾಳಿಗೆ ತೂರಿಬಿಡುತ್ತಾರೆ. ಅವರು ಹೇಳುತ್ತಾರೆ, ದೇವರು ಅಲ್ಲಿ ಮೇಲೆ ಕುಳಿತು ಪುಸ್ತಕಗಳಲ್ಲಿ ಬರೆದಿಟ್ಟುಕೊಳ್ಳುವುದು ಸಾಧ್ಯವೇ ಎಂದು. ಆತನು ಪುಸ್ತಕಗಳನ್ನಿಟ್ಟುಕೊಳ್ಳುತ್ತಾನೆಂದು ಯಾರು ಹೇಳಿದ್ದು? ದೇವರಿಗೆ ಆ ರೀತಿ ಮಾಡುವ ಅಗತ್ಯವಿಲ್ಲ. ಆದರೂ ಪರಲೋಕದಲ್ಲಿ ಪುಸ್ತಕಗಳು ಇಡಲ್ಪಟ್ಟಿದೆ. ಸಾಧಾರಣ ಮನುಷ್ಯನು ಕಂಪ್ಯೂಟರ್ನಂಥ ಅದ್ಭುತ ಉಪಕರಣಗಳನ್ನು ಮಾಡಬಲ್ಲವನಾದರೆ ದೇವರು ನಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಸಮಸ್ತವನ್ನು ದಾಖಲಿಸಲಾರನೆಂದು ನೆನೆಸುತ್ತೇವಾ? ಪ್ರಿಯರೇ, ನಾವು ಈವರೆಗೆ ಮಾತನಾಡಿದ್ದೆಲ್ಲವನ್ನೂ ಮಾಡಿದ್ದೆಲ್ಲವನ್ನೂ ದಾಖಲಿಸಲಾಗಿರುತ್ತದೆ ಎಂದು ನಾನು ಭಾವಿಸ್ತೇನೆ. ನಿನ್ನ ಕುರಿತು ನನಗೆ ತಿಳಿಯದು, ಆದರೆ ನನ್ನ ಕುರಿತ ದಾಖಲೆಗಳನ್ನು ಮತ್ತೊಮ್ಮೆ ನೋಡುವ ಆಶೆ ನನಗಿರುವುದಿಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ಅದೆಲ್ಲವೂ ಅಳಿಸಲ್ಪಟ್ಟಿದೆ ಎಂಬ ವಿಷಯ ನನಗೆ ಸಂತೋಷ ತರುವಂಥದ್ದಾಗಿದೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಯೋಬ 16ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಗೆಳೆಯರೋ ನನ್ನನ್ನು ಹೀನೈಸುವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಯೋಬನು ಏಕಾಂಗಿಯಾಗಿ ಕಣ್ಣಲ್ಲಿ ನೀರು ಸುರಿಸುತ್ತಾ ಇರುವ ದೃಶ್ಯ ಇದಾಗಿದೆ. ಅವನ ಸ್ನೇಹಿತರು ಅವನ ಸುತ್ತಲೂ ನಿಂತಿದ್ದು ಅವನನ್ನು ತಾತ್ಸಾರದಿಂದ ನೋಡುತ್ತಾ ಕಪಟಿ ಎಂದು ಕರೆಯುತ್ತಾ ಸುಳ್ಳುಗಾರನೆಂದು ಜರಿಯುತ್ತಾರೆ. ಅವರಿಗೆ ಅವನು ಅರ್ಥವಾಗಲಿಲ್ಲ. ದೇವರನ್ನು ಅವರು ತಿಳಿದುಕೊಳ್ಳಲಿಲ್ಲ. ತಮ್ಮನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಯೋಬ 16ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ, ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೆ ಕಣ್ಣೀರು ಸುರಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೋಬನ ಇನ್ನೊಂದು ಕೂಗನ್ನು ಕೇಳುತ್ತೇವೆ. ವಿಶ್ವಾಸಿಗಳಾದ ನಮಗೊಬ್ಬ ಮಧ್ಯಸ್ಥಗಾರನಿರುವುದು ಎಂಥ ಅದ್ಭುತವಾದ ಸಂಗತಿಯಲ್ಲವೇ? ನಮಗೊಬ್ಬ ವಕೀಲನಿದ್ದಾನೆ. ದೇವರ ಎದುರು ನಮ್ಮನ್ನು ಪ್ರತಿನಿಧಿಸುವ ಒಬ್ಬ ನ್ಯಾಯವಾದಿ ನಮಗಿದ್ದಾನೆ. ನಮ್ಮ ಪರವಾಗಿ ದೇವರೆದುರು ವಾದಿಸುವನೊಬ್ಬನಿದ್ದಾನೆ. ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ ಪೌಲನು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ಆತನು ನಿನ್ನ ಮಧ್ಯಸ್ಥನಾಗಿಲ್ಲವಾದರೆ ಇಂದೇ ಆತನು ನಿನ್ನ ಮಧ್ಯಸ್ಥಗಾರನಾಗಲು ಇಷ್ಟವುಳ್ಳವನಾಗಿದ್ದಾನೆ. ನೀನು ಇಷ್ಟಪಡುತ್ತೀಯೋ? ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಯೋಬನ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಯೋಬನ ಪುಸ್ತಕ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಯೋಬ 17ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಆತ್ಮವು ಒಡೆದು ಹೋಗಿದೆ, ನನ್ನ ದಿನಗಳೂ ಮುಗಿದಿವೆ, ಗೋರಿಯು ನನಗೆ ಕಾದಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನಿಗೆ ಉಸಿರಿನ ದುರ್ವಾಸನೆಯ ಕುರಿತು ತಿಳಿದಿತ್ತು. ಈ ದಿನಗಳಲ್ಲಿ ನಮಗಿರುವ ಬಾಯಿ ಮುಕ್ಕಳಿಸುವ ದ್ರವ ಸಾಧನಗಳೆಲ್ಲ ಆಗ ಇರಲಿಲ್ಲ. ಇದರ ಅರ್ಥವೇನೆಂದರೆ ಅವನು ಬಹು ಅಸ್ವಸ್ಥನಾಗಿದ್ದನು ಎಂಬುದೇ. ಅವನಿಗೋಸ್ಕರ ಸಮಾಧಿ ತಯಾರಾಗಿದೆ. ಅವನು ತನ್ನ ಒಂದು ಕಾಲು ಸಮಾಧಿಯಲ್ಲಿ, ಒಂದು ಕಾಲು ಹೊರಗೆ ಎಂಬಂತಿದ್ದನು. ತಾನು ಸಾಯುತ್ತಲಿದ್ದೇನೆಂದು ಅವನು ನೆನಸಿದ್ದನು. ಯೋಬ 17ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಬಳಿಯಲ್ಲಿರುವವರು ಹಾಸ್ಯಗಾರರೇ ಸರಿ, ಅವರ ಕೆಣಕಾಟವು ಯಾವಾಗಲೂ ನನ್ನ ಕಣ್ಣಿನ ಮುಂದೆ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಸಾಯುವ ಸ್ಥಿತಿಯಲ್ಲಿದ್ದಾನೆ. ಅವನ ಮಿತ್ರರು ಅವನ ಸುತ್ತ ನಿಂತು ಹಣಕಿಸುತ್ತಾ ಇದ್ದಾರೆ. ಇದು ಎಂಥ ದೃಶ್ಯ ನೋಡಿರಿ. ಅವನನ್ನು ಸಂತೈಸುವುದಕ್ಕೆ ಎಂದು ಬಂದ ಈ ಜನರು ಅವನ ಸಂಗಡ ವಾದಿಸುತ್ತಾ ಅವನನ್ನು ದೂರುತ್ತಾ ಇದ್ದಾರೆ. ನೀನು ಒಬ್ಬ ವಿಶೇಷ ಕ್ರೈಸ್ತನಾಗಿದ್ದುಕೊಂಡು ಈ ಲೋಕದ ಬಡ ಪಾಪಿಗಳಿಗೆ ಯಾವ ಸಹಾಯವನ್ನು ಮಾಡದೇ ಇರಲು ಸಾಧ್ಯವಿದೆ? ಪ್ರಿಯರೇ, ಕಠಿಣ ಮಾತುಗಳು ಕೆಲವೊಮ್ಮೆ ಬೇಕಾಗುತ್ತವೆ. ದೇವರು ಯೋಬನ ಸಂಗಡ ಕಠಿಣವಾಗಿ ಮಾತನಾಡುತ್ತಾನೆ, ಆದರೆ ಅವನನ್ನು ಸಂತೈಸುತ್ತಲೂ ಇದ್ದಾನೆ.
ದೇವರು ಅವನಿಗೆ ಸಹಾಯ ಮಾಡಿ ಅವನನ್ನು ಪುನಃ ಸ್ಥಾಪಿಸುತ್ತಾನೆ. ದೇವರು ನ್ಯಾಯ ತೀರಿಸುವ ದೇವರು ಎಂದು ನೀವು ತಿಳುಕೊಂಡರೆ ಒಳ್ಳೆಯದು. ಆದರೂ ಆತನು ಕನಿಕರದ ದೇವರು, ಕೃಪೆಯ ದೇವರು ಆಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಮುಂದಕ್ಕೆ ನೋಡೋಣ. ಯೋಬ 17ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಕೃಪೆ ಮಾಡಿ ಈಡನ್ನು ಕೊಡು, ನನಗಾಗಿ ನೀನೇ ನಿನ್ನ ಹತ್ತಿರ ಹೊಣೆಯಾಗು. ಕೈ ಮೇಲೆ ಕೈ ಹಾಕತಕ್ಕವರು ನನಗೆ ಇನ್ನಾರೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಕೊನೇ ಪಕ್ಷ ತನ್ನೊಂದಿಗೆ ಕೈ ಕುಲುಕಬಹುದಿತ್ತು ಎಂದು ಯೋಬನು ಹೇಳುತ್ತಾನೆ. ಯೋಬ 17ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ವಿವೇಕವು ಪ್ರವೇಶಿಸಿದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದೆಯಲ್ಲ. ಇಂಥವರನ್ನು ಉನ್ನತ ಸ್ಥಿತಿಗೆ ತಂದೀಯ. ಯಾವನು ಸ್ವಲಾಭಕ್ಕಾಗಿ ಮಿತ್ರರ ಮೇಲೆ ದೂರು ಹೊರಿಸುವನೋ ಅವನ ಮಕ್ಕಳು ಕಂಗೆಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನನ್ನು ಹೊಗಳಬಾರದೆಂದು, ತನಗೆ ಬೆಣ್ಣೆ ಹಚ್ಚಲು ಬರಬಾರದೆಂದು ಹೇಳುತ್ತಾನೆ. ಇದೇ ಸ್ತರದಲ್ಲಿ ಯೋಬನು ಮುಂದುವರಿಯುತ್ತಾನೆ. ತಾನು ಮರಣ ಹಾಸಿಗೆಯಲ್ಲಿದ್ದೇನೆಂದು ತೀರ್ಮಾನಿಸುತ್ತಾನೆ. ಯೋಬ 17ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಊರ ಹೊರಗಿನ ಆ ಕಸದ ಸ್ಥಳವನ್ನು ಅವನು ಬಿಡುವ ಯೋಚನೆಯಲ್ಲಿಲ್ಲ. ಅದೇ ತನ್ನ ಮರಣ ಹಾಸಿಗೆ ಎಂದು ಊಹಿಸಿಕೊಂಡಿದ್ದಾನೆ. ಯೋಬ 17ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸ್ಮಶಾನವನ್ನು ನೀನು ನನ್ನ ತಂದೆ ಎಂದು, ಹುಳವನ್ನು ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ ನನಗೆ ನಿರೀಕ್ಷೆ ಎಂಥದು? ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದೀತೆ. ನಾವು ಜೊತೆಯಾಗಿ ಧೂಳಿಗೆ ಸೇರೇವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ತಾಯಿ ತಂದೆಗಿಂತಲೂ ನಾಶನ ಕ್ಷಯಗಳೇ ತನಗೆ ಹತ್ತಿರವಾಗಿದೆ ಎಂದು ಹೇಳುತ್ತಾನೆ. ಅವನ ಹೆತ್ತವರು ಅವನನ್ನು ಈ ಲೋಕಕ್ಕೆ ತಂದರು, ಆದರೆ ಈಗ ಅವನು ಅವರಿಗಿಂತ ಮರಣಕ್ಕೆ ಸಮೀಪವಾಗಿದ್ದಾನೆ. ಅಸ್ವಸ್ಥದಿಂದ ದಣಿದ ಅವನ ದೇಹವು ಧೂಳಿಗೆ ಸೇರಿಕೊಳ್ಳಲು ಸಿದ್ಧವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 18ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ 2ನೇ ಸಂವಾದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶೂಹಾಯನಾದ ಬಿಲ್ದದನ 2ನೇ ಸಂವಾದ ಇದಾಗಿದೆ. ಅದು ಅವನ ಪ್ರತ್ಯುತ್ತರವಾಗಿದೆ. ವಿಶೇಷವಾದ ಸಂಗತಿ ಏನೆಂದರೆ, ಅವನಿಗೆ ಹೊಸದೇನನ್ನೂ ಹೇಳಲಿಕ್ಕಿರುವುದಿಲ್ಲ. ಅವನು ಒಬ್ಬ ಸಂಪ್ರದಾಯವಾದಿ ಎಂಬುದನ್ನು ನೆನಪಿನಲ್ಲಿಡತಕ್ಕದ್ದು. ಅವನು ತನಗೆ ಗೊತ್ತಿರುವ ಅನೇಕ ಹಳೆ ಮಾತುಗಳನ್ನು, ನಾಣ್ಣುಡಿಗಳನ್ನು ನೂಲಿನಲ್ಲಿ ಮಣಿಗಳಂತೆ ಪೋಣಿಸಿ ಹೇಳುತ್ತಾನೆ. ಇಲ್ಲಿ ಕೂಡ ಅದನ್ನೇ ಮಾಡುತ್ತಾನೆ. ಅವನಿಗೆ ತುಂಬ ಚುಟುಕು ಪದ್ಯಗಳು, ಹಳಸಲು ಮಾತುಗಳು, ಅರ್ಥವಿಲ್ಲದ ನುಡಿಗಳು ತಿಳಿದಿದ್ದವು. ಕೆಲವು ಉತ್ತಮವಾದವುಗಳು, ಆದರೆ ಅದಾವುದೂ ಯೋಬನ ವಿಚಾರಕ್ಕೆ ಸಂಬಂಧಿಸಿದವುಗಳಾಗಿರಲಿಲ್ಲ. ಯೋಬ 18ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಶೂಯನಾದ ಬಿಲ್ದದನು ಪ್ರತ್ಯುತ್ತರವಾಗಿ ಹೀಗೆಂದನು, ಇನ್ನೆಷ್ಟರವರೆಗೆ ಮಾತುಗಳನ್ನು ಹಿಡಿಯುವುದಕ್ಕೆ ಉರುಳೊಡ್ಡುತ್ತಿರುವಿ? ನೀನು ಆಲೋಚಿಸು, ಆಮೇಲೆ ಮಾತನಾಡೋಣ. ಏಕೆ ನಮ್ಮನ್ನು ಮೃಗಗಳೆಂದು ಎಣಿಸಿದ್ದಿ? ನಿನ್ನ ದೃಷ್ಟಿಯಲ್ಲಿ ನಾವು ಹೆಡ್ಡರೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಟುವಾಗಿ ಹೇಳಬೇಕೆಂದರೆ ಬಿಲ್ದದನು, ಯೋಬನೇ, ನೀನು ಬಾಯಿ ಮುಚ್ಚಿದರೆ ನಾವು ಮಾತನಾಡಬಹುದು. ನೀನು ಮಾತು ನಿಲ್ಲಿಸಿ ನಮ್ಮ ಮಾತಿಗೆ ಕಿವಿಗೊಡು. ನಮ್ಮ ಮಾತುಗಳನ್ನು ಕೇಳುವ ಬದಲು ನೀನೇ ಮಾತನಾಡುತ್ತಾ ಇದ್ದೀ ಎಂಬುದಾಗಿ. ಪ್ರಿಯರೇ, ನಿಜವಾಗಿ ನೋಡಿದರೆ ಯೋಬನು ಅವನ ಎಲ್ಲ ಸ್ನೇಹಿತರು ಮಾತನಾಡುವುದನ್ನು ನಿಲ್ಲಿಸಿ ಕೇಳುವುದಕ್ಕೆ ತೊಡಗಬೇಕಿತ್ತು. ಆದರೆ ಈ ಗಳಿಗೆಯಲ್ಲಿ ಅವರು ದೇವರ ಸ್ವರವನ್ನು ಕೇಳಲು ಸಿದ್ಧರಿರಲಿಲ್ಲ. ದೇವರು ತನ್ನ ಸ್ವರವನ್ನು ಕೇಳಲಿಕ್ಕೆ ಯೋಬನನ್ನು ಸಿದ್ಧಪಡಿಸುತ್ತಾನೆ. ಮುಂದೆ ಯೋಬನು ಕಿವಿಗೊಡುತ್ತಾನೆ. ಯೋಬನು ತಮ್ಮನ್ನು ಯಾಕೆ ಅಸಹ್ಯವಾಗಿ ನೋಡುತ್ತಾನೆಂದು, ಅವರು ಅವನ ದೃಷ್ಟಿಯಲ್ಲಿ ಯಾಕೆ ಕೆಟ್ಟವರಾಗಿದ್ದಾರೆಂದು ಬಿಲ್ದದನು ಕೇಳುತ್ತಾನೆ. ಉತ್ತರ ನಮಗೆ ಸ್ಪಷ್ಟವಾಗಿ ಇದೆ. ಅವರು ಯೋಬನನ್ನು ಅದೇ ದೃಷ್ಟಿಯಲ್ಲಿ ನೋಡುತ್ತಿದ್ದರು. ಆದ್ದರಿಂದಲೇ ಇದು ಯೋಬ ಹಾಗೂ ಅವನ ಸ್ನೇಹಿತರ ನಡುವಿನ ಯುದ್ಧ ವಿರಾಮವಾಗಿದೆ ಎಂದು ಹೇಳಿದ್ದೆ. ಈ ಚರ್ಚೆಯ ಕಾಲವೆಲ್ಲ ಅವರು
ಒಬ್ಬರನ್ನೊಬ್ಬರು ಕೆಕ್ಕರಿಸಿ ನೋಡುತ್ತಿದ್ದಿರಬಹುದು. ಸ್ನೇಹಿತರಾಗಿ ಅವನ ಬಳಿಗೆ ಬಂದಿದ್ದ ಅವರು ಈಗ ಅವನ ಸ್ನೇಹಿತರಾಗಿರಲಿಲ್ಲ. ಯೋಬ 18ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಸಿಟ್ಟಿನಿಂದ ನಿನ್ನನ್ನು ಕೇಳಿಕೊಳ್ಳುವವನೇ, ನಿನಗಾಗಿ ಲೋಕವೇ ಹಾಳಾಗಬೇಕೋ, ಬಂಡೆಯು ತನ್ನ ಸ್ಥಳದಿಂದ ಜರುಗಬೇಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಿಲ್ದದನು ಕೇಳುತ್ತಾನೆ, ದೇವರು ತನ್ನ ವಿಶ್ವವನ್ನು ನಿನ್ನ ಅನುಕೂಲಕ್ಕೆ ತಕ್ಕಂತೆ ನಡೆಸುತ್ತಾನೆ ಎಂದು ನೆನೆಸುತ್ತೀಯೋ? ಬಿಲ್ದದನು ಸಂಪ್ರದಾಯವಾದಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಅವನು ಎಲ್ಲವನ್ನೂ ಭೂತಕಾಲದ ಮೇಲೆ ಆಧರಿಸುತ್ತಾನೆ. ಹಿಂದಿನ ಕಾಲದಲ್ಲಿ ಸತ್ಯವಾಗಿದ್ದದ್ದೆಲ್ಲವೂ ಈಗಲೂ ಸತ್ಯವಾಗಿರಬೇಕೆಂಬುದು ಅವನ ವಾದ. ಈ ತತ್ವವನ್ನೇ ಅವನು ಅನುಸರಿಸುತ್ತಾನೆ. ಯೋಬನೇ, ನಾವು ಒಂದು ಒಪ್ಪಂದಕ್ಕೆ ಬರುವ ಹಾಗೆ ನೀನು ಬುದ್ಧಿಪೂರ್ವಕವಾಗಿ ವ್ಯವಹರಿಸಲಾರೆಯ? ನಮ್ಮ ಕುರಿತಾಗಿ ನೀನು ಹೇಳಿದ ಅಸಮರ್ಥರೆಂಬ ಅಸಡ್ಡೆಯು ದೇವರು ನಿನ್ನೊಂದಿಗೆ ನಡೆದುಕೊಂಡ ರೀತಿಗೆ ನಿನ್ನಲ್ಲುಂಟಾದ ಕೋಪವು ನಿನ್ನ ಈಗಿನ ಬೋನಿನಿಂದ ನಿನ್ನನ್ನು ತಪ್ಪಿಸುವವೆಂದು ನೆನೆಸಿದ್ದೀಯಾ? ಯೋಬ 18ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಹೇಗಾದರೂ ದುಷ್ಟನ ದೀಪವು ಆರುವುದು, ಅವನ ಒಲೆಯು ಉರಿಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಇದಕ್ಕಿಂತ ಹೆಚ್ಚಿನ ಸತ್ಯವಿರಲಿಕ್ಕಿಲ್ಲ. ಆದರೆ ಅದು ಯೋಬನಿಗೆ ಅನ್ವಯಿಸುವುದಿಲ್ಲ. ಯೋಬ 18ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನ ಗುಡಾರದಲ್ಲಿ ಬೆಳಕು ಕತ್ತಲಾಗುವುದು, ಅವನ ಮೇಲಣ ತೂಗುದೀವಿಕೆಯು ನಂದುವುದು, ಅವನ ಬಲವುಳ್ಳ ಹೆಜ್ಜೆಗಳಿಗೆ ಇಕ್ಕಟ್ಟಾಗುವುದು, ಅವನ ಆಲೋಚನೆಯೇ ಅವನನ್ನು ಕೆಡವಿ ಹಾಕುವುದು, ತನ್ನ ಹೆಜ್ಜೆಗಳಿಂದಲೇ ಬಲೆಗೆ ಬೀಳುವನು, ಗುಂಡಿಯನ್ನು ಮುಚ್ಚಿದ ತಟ್ಟಿಯ ಮೇಲೆ ನಡೆಯುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಸ್ನೇಹಿತರು ಹೇಳುತ್ತಾರೆ, ಯೋಬನೇ, ನೀನು ಮೀನಿನಂತೆ ಬಲೆಯೊಳಗೆ ಸಿಕ್ಕಿಬಿದ್ದಿದ್ದಿ. ಅದು ನಾವು ಏನಾದರೂ ಮಾಡಿದ್ದರಿಂದಲ್ಲ, ನಾವು ನಿನಗೆ ಸಹಾಯ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದೆವು. ಆದರೆ ನೀನು ನಮ್ಮ ಮಾತಿಗೆ ಕಿವಿಗೊಡುವುದಿಲ್ಲ. ನಿನ್ನ ಜೀವಿತದಲ್ಲಿ ಏನೋ ಗುಪ್ತ ಪಾಪವಿರುವುದರಿಂದ ನೀನು ಆ ರೀತಿ ವರ್ತಿಸುತ್ತಿದ್ದಿ. ನೀನು ಬೋನಿನಲ್ಲಿ ಸಿಕ್ಕಿಬಿದ್ದಿದ್ದಿ. ಯೋಬ 18ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕತ್ತರಿ ಬೋನು ಅವನ ಹಿಮ್ಮಡಿಯನ್ನು ಕಚ್ಚುವುದು, ಉರುಳು ಅವನನ್ನು ಹಿಡಿಯುವುದು, ನೆಲದ ಮೇಲೆ ಪಾಶವು, ದಾರಿಯಲ್ಲಿ ಜಾಲವು ಅವನಿಗೆ ಹೊಂಚಿಕೊಂಡಿರುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೋನು ನಿನ್ನನ್ನು ಹಿಡಿಯುತ್ತದೆ. ನೀನು ಬೋನಿನ ಎಡೆಯೊಂದಿಗೆ ಆಟವಾಡುತ್ತಿರುವುದರಿಂದ ಬೋನಿನಲ್ಲಿನ ಕರಡಿಯಂತೆ ಸಿಕ್ಕಿಬೀಳುತ್ತಿ. ಹಾಗಿಲ್ಲದಿದ್ದರೆ ನೀನು ಸಿಕ್ಕಿಬೀಳುತ್ತಿರಲಿಲ್ಲ. ಬಿಲ್ದದನು ಈ ಭಕ್ತಿಯ ಮಾತುಗಳನ್ನು ಉಪಯೋಗಿಸಿ ರೇಖಾಗಣಿತದ ಸಮಸ್ಯೆಯಂತೆ ಅವುಗಳನ್ನು ಆಡಿಸುತ್ತಾನೆ. ಮೊದಲು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಳೆ ಹಾಕು, ಆಗ ನಿನಗೆ ಉತ್ತರ ದೊರಕುತ್ತದೆ. ಆದರೆ ಜೀವಿತವು ಅಷ್ಟು ಸುಲಭವಲ್ಲ. ಜೀವಿತದಲ್ಲಿ ತಪ್ಪು ಮಾರ್ಗಗಳನ್ನು ಆರಿಸಿ ಪ್ರಾರಂಭಿಸುವುದು ಕಷ್ಟವೇನಲ್ಲ. ಆ ಮಾರ್ಗ ಸರಿಯಾದದ್ದಾದರೆ ಒಳ್ಳೆಯ ಉತ್ತರ ದೊರಕುತ್ತದೆ. ಆದರೆ ಆರಂಭದ ಹೆಜ್ಜೆಯೇ ತಪ್ಪಾದದ್ದಾದರೆ ಕೊನೆಯ ಉತ್ತರವು ತಪ್ಪಾದದ್ದಾಗಿರುತ್ತದೆ. ಒಂದು ವಸ್ತುವಿನ ಬೆಲೆ 10 ಆಗಿದ್ದು ನೀನು ಅದನ್ನು 15 ಎಂದು ತೆಗೆದುಕೊಂಡಿದ್ದರೆ ನಿನ್ನ ಸಮಸ್ಯೆಗೆ ಸರಿಯಾದ ಉತ್ತರ ಸಿಗುವುದಿಲ್ಲ. ರೀತಿ ಸರಿಯಾಗಿದ್ದರೂ ಕೂಡ ಉತ್ತರ ಸರಿಯಾಗಿರುವುದಿಲ್ಲ. ಪ್ರಿಯರೇ, ಯೋಬನ ಸ್ನೇಹಿತರೆಲ್ಲರೂ ತಮ್ಮ ತಮ್ಮ ಸೂತ್ರಗಳನ್ನು ಉಪಯೋಗಿಸಲೆತ್ನಿಸುತ್ತಾರೆ. ಆದರೆ ಅವರು ಸೂತ್ರಗಳಿಗೆ ತಪ್ಪಾದ ಮಾಹಿತಿಗಳನ್ನು ಉಪಯೋಗಿಸಿದ್ದಾರೆ. ಬಿಲ್ದದನು ಕಠಿಣವಾದ ಸೂತ್ರದೊಂದಿಗೆ ಬರುತ್ತಾನೆ. ಅದರ ಪ್ರಕಾರ ಯೋಬನು ಬೋನಿನಲ್ಲಿ ಸಿಲುಕಿಕೊಂಡಿದ್ದಾನೆ. ಅದು ಅವನ ಸ್ವಂತ ತಪ್ಪಿನಿಂದಲೇ ಆದದ್ದು, ಬೇರೇನೂ ಅಲ್ಲ. ಇನ್ನೊಂದು ಭಾಷಾಂತರದಲ್ಲಿ ಹೀಗಿದೆ, ಅವನ ಕಾಲುಗಳೇ ಅವನನ್ನು ಬೋನಿನೊಳಗೆ ನಡೆಸಿದವು, ಈಗ ಒಳಗೆ ಸಿಕ್ಕಿಬಿದ್ದಿದ್ದಾನೆ ಎಂಬುದಾಗಿ. ಯೋಬ 18ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲ್ಲ ಕಡೆಯಲ್ಲಿಯೂ ಅಪಾಯಗಳು ಅವನನ್ನು ಅಂಜಿಸಿ ಹಿಮ್ಮಡಿ ತುಳಿಯುತ್ತಾ ಬೆನ್ನತ್ತುವವು. ಅವನ ಬಲವು ಕುಂದಿ ಹೋಗುವುದು, ಅವನು ಎಡವಿ ಬಿದ್ದಾನೆ ಎಂದು ವಿಪತ್ತು ಕಾದಿರುವುದು. ಮೃತ್ಯುವಿನ ಹಿರೀಮಗನು ಅವನ ಚರ್ಮವನ್ನು ತಿಂದು ಅವನ ಅಂಗಗಳನ್ನು ನುಂಗಿಬಿಡುವನು. ಅವನ ನಿರ್ಭಯದ ಗುಡಾರದಿಂದ ಅವನನ್ನು ಎಳೆದು ಮಹಾಭೀತಿಗಳ
ರಾಜನ ಸನ್ನಿಧಿಗೆ ಸಾಗಿಸಿಕೊಂಡು ಹೋಗುವನು. ಅವನಿಗೆ ಸಂಬಂಧಿಗಳಿಲ್ಲದವರು ಅವನ ಗುಡಾರದಲ್ಲಿ ವಾಸಿಸುವರು. ಅವನ ಮನೆಯ ಮೇಲೆ ಗಂಧಕವು ಎರಚಲ್ಪಡುವುದು. ಅವನ ಬುಡವು ಕೆಳಗೆ ಒಣಗುವುದು. ಅವನ ರೆಂಬೆಯು ಮೇಲೆ ಬಾಡುವುದು. ಅವನ ಸ್ಮರಣೆಯು ಭೂಮಿಯಲ್ಲಿ ಅಳಿದು ಹೋಗುವುದು. ಅವನ ಹೆಸರು ಹೊರಗಣ ಪ್ರಾಂತ್ಯಗಳಲ್ಲಿಯೂ ನಿಲ್ಲುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟರ ದೇಹವನ್ನು ರೋಗವು ತಿಂದುಬಿಡುತ್ತದೆ ಎಂದು ಅವನು ಹೇಳುತ್ತಾನೆ. ದೇವರ ಬೆಂಕಿಯು ಅವನ ನಿವಾಸವನ್ನು ಹಾಳುಗೆಡುತ್ತದೆ. ಅವನ ಹೆಸರೇ ತೆಗೆದುಹಾಕಲ್ಪಡುವುದು. ಅವನ ವಂಶವು ನಿರ್ವಂಶವಾಗುವುದು. ಅವನಿಗೆ ಮಗನಾಗಲಿ ಮೊಮ್ಮಗನಾಗಲಿ ಉಳಿಯುವುದಿಲ್ಲ. ಅವನ ನಾಶನವು ಮುಂದಣ ಜನಾಂಗಗಳಿಗೆ ದಿಗ್ಭ್ರಮೆ ಉಂಟುಮಾಡುತ್ತದೆ. ಇದೆಲ್ಲವೂ ದುಷ್ಟನ ಅವಸ್ಥೆಯಾಗುತ್ತದೆ. ಆದರೆ ಯೋಬನಿಗೆ ಇದು ಅನ್ವಯಿಸುವುದಿಲ್ಲ. ಒಂದು ಮಾತು ಅಕ್ಷರಶಃ ಸತ್ಯವಾಗಿರಬಹುದು, ಆದರೆ ಒಬ್ಬನ ವೈಯಕ್ತಿಕ ಸನ್ನಿವೇಶಕ್ಕೆ ಅನ್ವಯಿಸಲಾರದು. ಆದ್ದರಿಂದಲೇ ಈಗಿನ ಆಪ್ತ ಸಲಹೆಗಳು ಅಪಾಯಕಾರಿಯಾಗಿವೆ ಎಂದು ನನ್ನ ಅಭಿಪ್ರಾಯ. ಒಳ್ಳೆಯ ಕ್ರೈಸ್ತ ಮನಃಶಾಸ್ತ್ರಜ್ಞರು ಇದ್ದಾರೆ. ನನಗೆ ಅನೇಕರು ತಿಳಿದವರಿದ್ದಾರೆ. ಆದರೆ ಕೆಲವರಲ್ಲಿನ ಊಹನೆಗಳು ನಿಖರವಾಗಿ ಇಲ್ಲದಿರುವುದರಿಂದ ಅವರು ಸಲಹೆ ಕೊಡಲು ಶಕ್ತರಾಗುವುದಿಲ್ಲ. ಪ್ರಿಯರೇ, ಯೋಬನ ಮಿತ್ರರು ಯೋಬನಿಗೆ ಆಪ್ತ ಸಲಹೆ ನೀಡಲು ಪ್ರಯತ್ನಿಸುತ್ತಾರೆ, ಆದರೆ ಅವರಿಂದ ಆಗುವುದಿಲ್ಲ. ಬಿಲ್ದದನು ಹೇಳುತ್ತಾನೆ, ದುಷ್ಟನಿಗೆ ದಂಡನೆಯುಂಟೆಂದು, ದುಷ್ಟನು ತೆಗೆದುಹಾಕಲ್ಪಡುತ್ತಾನೆ ಎಂದು. ಅದು ಸತ್ಯವಾದದ್ದೇ. ಹಿಟ್ಲರ್, ಸ್ಟಾಲಿನ್ ಮತ್ತು ಇನ್ನಿತರ ಸರ್ವಾಧಿಕಾರಿಗಳ ಜೀವಿತ ನೋಡಿರಿ. ಅವರು ಬದುಕಿದ್ದಂತೆಯೇ ಸತ್ತು ಹೋದರು. ಬಿಲ್ದದನ ಮಾತು ಸತ್ಯವಾದದ್ದಾದರೂ ಅದು ಯೋಬನಿಗೆ ಎಂದಿಗೂ ಅನ್ವಯಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತ ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಾವು ದುಷ್ಟರಾಗದೆ ದೇವರಿಂದ ರಕ್ಷಣೆಯ ಜೀವಿತವನ್ನು ಹೊಂದಿಕೊಂಡವರಾಗಿ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮೆಲ್ಲರ ಜೀವಿತಗಳಲ್ಲಿ ಸರಿಪಡಿಸಿಕೊಳ್ಳಬೇಕಾದ ಅನೇಕ ಸಂಗತಿಗಳು ಇರ್ತವೆ. ನಾವು ಬೋನಿನಲ್ಲಿ ಸಿಕ್ಕಿಬಿದ್ದವರ ಹಾಗೆ ಇರ್ತೇವೆ. ದುಷ್ಟರು ನಾಶವಾಗುತ್ತಾರೆ, ಅವರಿಗೆ ಸಮಾಧಾನವೇ ಇಲ್ಲ. ಆದುದರಿಂದ ದೇವರ ಬಳಿಗೆ ಬಂದು ಬಿಡುಗಡೆಯ ಹಾಗೂ ಸಮಾಧಾನದ ಜೀವಿತವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಸಮಾಧಾನದ ಮಕ್ಕಳಾಗಿ ಜೀವಿಸೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸಮಾಧಾನವನ್ನು ಕೊಡಲಿಕ್ಕೆ ಶಾಂತಿದಾಯಕನಾದ ದೇವರು ಪರಲೋಕದಿಂದ ಇಳಿದು ಬಂದದಕ್ಕಾಗಿ ಸ್ತೋತ್ರ. ನೀನು ಕೊಡುವಂಥ ಸಮಾಧಾನ, ಶಾಂತಿಯು ಈ ಲೋಕದಲ್ಲಿ ಯಾರು ಕೊಡಲಾರರು. ಅಂತಹ ಸಮಾಧಾನದಿಂದ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು ತುಂಬಿಸು, ಆಶೀರ್ವದಿಸು, ಮುನ್ನಡೆಸು. ನೀನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಇವತ್ತು ನೀವು ಪ್ರಥಮ ಬಾರಿಯಾಗಿ ವೀಕ್ಷಿಸುತ್ತೆ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ದಿನಾಲೂ ಕಾರ್ಯಕ್ರಮವನ್ನು ವೀಕ್ಷಿಸುವವರು ನಿಮ್ಮ ಅನಿಸಿಕೆಗಳನ್ನು, ಪ್ರಾರ್ಥನಾ ಮನವಿಗಳನ್ನು ಕೂಡ ಹಿಂದೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.